ಹಾಯ್ ಫ್ರೆಂಡ್ಸ್, ಪ್ಲಾಜೋ ಪ್ಯಾಂಟ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಬಟ್ಟೆ 4 ಲೇಯರು ಮಡಚಿ ಈ ಥರ ಹಾಕ್ಕೊಳ್ಬೇಕು. ಫೋಲ್ಡಿಂಗು ನಮ್ಮ ಕಡೆ ಇರಬೇಕು. ನೋಡಿ, ಉದ್ದ ನಾನು 37 ಇಟ್ಟಿದ್ದೀನಿ. ನೋಡಿ, ಅಗಲ 13 ಇದೆ. ಇಲ್ಲಿ 13.5 ಇದೆ. ನಾನು 13ಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಮಾರ್ಜಿನ್ಗೆ 2 ಇಂಚು. ತುಂಬ ಚೆನ್ನಾಗಿ ಬರುತ್ತೆ. ನಾವು ಅಂಗಡೀಲಿ ತರೋದಕ್ಕಿಂತ ಮನೆಯಲ್ಲೇ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸ್ಟಿಚ್ ಮಾಡಿರೋ ಅನ್ನೋ ಖುಷಿನೂ ನಮಗಿರುತ್ತೆ. ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, 13 ಇದೆ. ನೋಡಿ, ಇಲ್ಲಿ 11ಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, 2 ಸೈಡು ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ನಾನಿಲ್ಲಿ 10ಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ 2 ಸೈಡು ಅದೇ ಥರನೇ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, 10ಕ್ಕೊಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ನಾವಿಲ್ಲಿ ಶೇಪ್ ತಗೊಳ್ಳೋದಕ್ಕೆ. ನೋಡಿ, ಇಲ್ಲಿ 11ಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಒಂದು ಶೇಪ್ ತಗೊಳ್ಬೇಕು. ನೋಡಿ, ಇಲ್ಲಿ 1.5ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ಅಲ್ಲಿಗೆ ಒಂದು ಶೇಪ್ ತಗೊಳ್ಬೇಕು ಈ ಥರ. ನೋಡಿ, ಈ ಸೈಡಿಂದ 2 ಇಂಚ್ ಬಿಟ್ಟು 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು 7 ಇಂಚಿಗೆ ಒಂದು ಮಾರ್ಕು. ನಿಮ್ಗೆ ಪ್ಯಾಂಟು ದೊಡ್ಡ ಸೈಜ್ ಬೇಕು, ಸ್ವಲ್ಪ ಲೂಸ್ ಎಲ್ಲ ಬೇಕು ಅಂದರೆ 8, 8.5 ಆ ಥರ ಇಟ್ಕೊಳ್ಬೋದು. ನನಗಿಲ್ಲಿ ಕರೆಕ್ಟಾಗಿ ಅಳತೆ ಇದೆ, ಅದಕ್ಕೆ 7 ಇಟ್ಟಿದ್ದೀನಿ. ನೋಡಿ, ಈ ಥರ ಒಂದು ಶೇಪ್ ಕೊಟ್ಕೊಳ್ಬೇಕು. ನಾನು 7ಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ದಪ್ಪ ಇರೋರಿಗೆ ಲೂಸ್ ಬೇಕು ಅಂದರೆ 8, 8.5 ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದು ಶೇಪ್ ತಗೊಳ್ಬೇಕು. ನೋಡಿ, ಈ ಥರ ನೀಟಾಗಿ ಒಂದು ಶೇಪ್ ತಗೊಳ್ಬೇಕು. ನೋಡಿ, ಇಲ್ಲಿ ಸ್ಕೇಲಲ್ಲಿ ಒಂದು ಗೆರೆ ಎಳ್ಕೊಂಡು ಇದು ಸ್ವಲ್ಪ ಶೇಪ್ ಥರ ತಗೊಂಡು ಕಟ್ಟಿಂಗ್ ಮಾಡಬೇಕು. ಈ ಶೇಪ್ ಬರೋ ಸ್ಕೇಲ್ ಇರುತ್ತಲ್ಲ ಅದರಲ್ಲಿ ತಗೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ, ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ತುಂಬ ಈಸಿ ಅಂದರೆ ಈಸಿಯಾಗಿ ಕಟ್ ಮಾಡ್ಬೋದು. ಸ್ಟಿಚಿಂಗು ಅಷ್ಟೇ. ಒಂದು 15 ನಿಮಿಷ 20 ನಿಮಿಷದಲ್ಲಿ ಸ್ಟಿಚಿಂಗು ಮಾಡಿಬಿಡ್ಬೋದು. ಅಷ್ಟು ಈಸಿ ಇದೆ. ನೋಡಿ, ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಇಲ್ಲಿ ನಾವೇನು ಫೋಲ್ಡ್ ಮಾಡಿರ್ತೀವಿ ಅದು ಓಪನ್ ಮಾಡ್ಕೊಳ್ಬೇಕು. ನೋಡಿ, ಈಗ ಮೇಲೆ ಫ್ರಂಟ್ ಪಾರ್ಟು 2 ಲೇಯರ್ ತಗೊಳ್ಬೇಕು. ನೋಡಿ, ಇದು ಫ್ರಂಟ್ ಪಾರ್ಟು.
ಕನ್ಫ್ಯೂಸ್ ಆಗೋದು ಬೇಡ, ಅದ್ಮೇಲೆ ಬರ್ಕೊಳ್ಬೇಕು. ನೋಡಿ 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಶೇಪ್ ತಗೊಂಡು ಒಂದು ಕಟ್ಟಿಂಗ್ ಮಾಡ್ಕೊಳ್ಬೇಕು. ಫ್ರಂಟ್ ಪಾರ್ಟ್ ಮಾತ್ರ ಈ ಥರ ಮಾಡಬೇಕು. ನೋಡಿ ಇಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ಈ ಥರ ಶೇಪ್ ತಗೊಂಡು ಕಟ್ಟಿಂಗ್ ಮಾಡ್ಕೊಳ್ಬೇಕು. ಬ್ಯಾಕ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಫ್ರಂಟ್ ಮಾತ್ರ ಈ ಥರ ಮಾಡ್ಕೊಳ್ಬೇಕು. ನೋಡಿ ಈಗ ಕಟ್ಟಿಂಗ್ ಮಾಡಿ ತೆಗೆದ್ಬಿಡ್ಬೇಕು. 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಈ ಥರ ಶೇಪ್ ತಗೊಳ್ಬೇಕು. ನೋಡಿ ಇದು ಪಾಕೆಟ್ಗೆ ನಾನಿಲ್ಲಿ 17 ಇಡ್ತಾ ಇದ್ದೀನಿ. ಚಿಕ್ಕದು ಬೇಕು ಅಂದರೆ ನೀವು 15ಕ್ಕೆ ಇಟ್ಕೊಳ್ಬೋದು. ಆಗಲ 10 ಇಡ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡ್ರೆ 2 ಕಡೆ ಪಾಕೆಟ್ ಅಂದರೆ 2 ಲೇಯರ್ ಹಾಕ್ಕೊಳ್ಬೇಕು. ನೋಡಿ ಇದು ಫ್ರಂಟ್ ಪಾರ್ಟು ಬರ್ಕೊಳ್ಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ನೋಡಿ ಏನು ಪಾಕೆಟ್ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು 17 ಇಂಚ್ ತೊಗೊಂಡಿದ್ದೀನಿ ನಾನು. ಅದನ್ನು ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. 2 ಕಡೆ ಪಾಕೆಟ್ ಅಂದರೆ 2 ಲೇಯರ್ ಹಾಕ್ಕೊಳ್ಬೇಕು. ನೋಡಿ ಅದು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ತೆಗಿಬೇಕು. ಒಂದು ಗುಂಡ್ಪಿನ ಹಾಕ್ಕೊಳ್ಳಿ, ಬಟ್ಟೆ ಆ ಕಡೆ ಈ ಕಡೆ ಅಲ್ಲಾಡಲ್ಲ, ನೀಟಾಗಿ ಬರುತ್ತೆ ಕಟ್ಟಿಂಗ್ ಎಲ್ಲ. ಈ ಸಾಫ್ಟ್ ಬಟ್ಟೆ ಇದ್ದರೆ ಸ್ವಲ್ಪ ಕಷ್ಟನೇ. ಕಾಟನ್ ಥರ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಅದು ಎಕ್ಸ್ಟ್ರಾ ಪೀಸ್ ಏನಿದೆ ಈ ಥರ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಈ ಸೈಡು ಅಷ್ಟೇ. ನೋಡಿ ಈಗ ಈ ಥರ ಫೋಲ್ಡ್ ಮಾಡ್ಕೊಂಡು ಬಟ್ಟೆ ಈ ಥರ ಪಾಕೆಟ್ಗೆ ಒಂಚೂರು ಈ ಥರ ಶೇಪ್ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈಗ ಅದು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನಾವು ಸ್ಟಿಚ್ ಮಾಡಿದಾಗ ನೀಟಾಗಿ ಬರುತ್ತೆ ಫಿನಿಶಿಂಗು. ನೋಡಿ ಈಗ ಗುಂಡ್ಪಿನ ತೆಗೆದ್ಬಿಟ್ಟು ನೋಡಿ ಈಗ ಗುಂಡ್ಪಿನ ಹಾಕ್ಕೊಂಡು ಇಲ್ಲಿ ನೋಡಿ ಮೇಲೆಯಿಂದ 2ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿಂದ 5ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಅದನ್ನು ಒಂದು ಶೇಪ್ ತಗೊಳ್ಬೇಕು ಪಾಕೆಟ್ಗೆ. ನೋಡಿ ಈ ಥರ ಶೇಪ್ ತಗೊಂಡು ಅದನ್ನು ಕಟ್ ಮಾಡಿ ತೆಗಿಬೇಕು. ತುಂಬ ಈಸಿಯಾಗೆ ಕಲ್ತ್ಕೊಳ್ಬೋದು. ನೋಡಿ ನಿಧಾನಕ್ಕೆ ತೋರಿಸಿದ್ದೀನಿ. ನೀಟಾಗಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ನೋಡಿ ರೆಡಿ. ನೋಡಿ ಪಟ್ಟಿಗೆ ನೋಡಿ ನಾನಿಲ್ಲಿ 19 ಇಂಚ್ಗೆ ಒಂದು ಉದ್ದ ತಗೊಂಡಿದ್ದೀನಿ. ಅಗಲ ಬಂದು 5ಕ್ಕೆ ತಗೊಂಡಿದ್ದೀನಿ. ಪಟ್ಟಿಗೆ ನೋಡಿ ಪ್ಯಾಂಟ್ ಸ್ಟಿಚ್ ಆಯಿತು. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಕರೆಕ್ಟಾಗಿ ಫಿಟ್ಟಿಂಗ್ ಬಂದಿದೆ. ಎಲ್ಲೂ ಲೂಸು ಟೈಟ್ ಏನು ಬಂದಿಲ್ಲ. ನೋಡಿ ಎಲಾಸ್ಟಿಕ್ ಹಾಕಿದ್ದೀನಿ. ಬ್ಯಾಕಲ್ಲಿ ಎಲಾಸ್ಟಿಕ್ ಹಾಕ್ಕೊಳ್ಬೇಕು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಪಾಕೆಟು ಇದು ಬಟ್ಟೆ ಸಾಫ್ಟ್ ಇರೋದ್ರಿಂದ ಆ ಥರ ಸ್ವಲ್ಪ ಇದಿದೆ ಸುಕ್ಕಲು ಥರ.
ಐರನ್ ಮಾಡಿದ್ರೆ ನೀಟಾಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.